ನಮಸ್ಕಾರ ಎಲ್ಲರಿಗೂ ಸ್ವಾಮಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ತುಂಬ ಸುಲಭವಾಗಿ ಮತ್ತು ತುಂಬ ರುಚಿಯಾಗಿ ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋಂತ ನೋಡೋಣ. ತೊಂಡೆಕಾಯಿ ಪಲ್ಯ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತದೆ. ತೊಂಡೆಕಾಯಿ ತುಂಬ ಎಳುವಿದ್ರೆ ಪಲ್ಯ ಇನ್ನೂ ಚೆನ್ನಾಗಾಗುತ್ತದೆ. ತೊಂಡೆಕಾಯಿ ಪಲ್ಯ ಮಾಡುವಾಗ ಚಿಕ್ಕದು ಮತ್ತು ಎಳೆ ತೊಂಡೆಕಾಯಿಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಆದರೆ ಇವತ್ತು ನನಗೆ ಸ್ವಲ್ಪ ದೊಡ್ಡ ತೊಂಡೆಕಾಯಿಗಳು ಸಿಕ್ಕಿವೆ, ಅದರಿಂದ ಇವುಗಳಿಂದಲೇ ಇವತ್ತು ಪಲ್ಯ ಮಾಡೋಣ. ತೊಂಡೆಕಾಯಿಯಲ್ಲಿ ನಮ್ಮ ಶರೀರಕ್ಕೆ ಬೇಕಾಗಿರುವ ಹಲವಾರು ಪೋಷಕಾಂಶಗಳಿವೆ. ಹಾಗಾಗಿ ನಮ್ಮ ನಿತ್ಯ ದಿನದ ಆಹಾರದಲ್ಲಿ ತೊಂಡೆಕಾಯಿ ಅಂತ ಹಸಿರು ತರಕಾರಿಗಳನ್ನು ಸೇರಿಸಿಕೊಳ್ಳುವುದು ತುಂಬ ಒಳ್ಳೆಯದು. ಇವತ್ತಿನ ಪಲ್ಯಗೆ ನಾನು 1/4 kg ಅಷ್ಟು ತೊಂಡೆಕಾಯಿ, ಕೊತ್ತಂಬರಿ ಸೊಪ್ಪು, 1 ಟೊಮೆಟೊ, 1 ಈರುಳ್ಳಿ, 1 ಆಲೂಗಡ್ಡೆ, ಶುಂಠಿ, ಬೆಳ್ಳುಳ್ಳಿ, ಕಸೂರಿ ಮೆಥಿ, ಗರಂ ಮಸಾಲ, ಖಾರದ ಪುಡಿ, ಉಪ್ಪು, ಜೀರಿಗೆ ಪುಡಿ, ಚಿಕನ್ ಮಸಾಲ ಮತ್ತು ಸಬ್ಜಿ ಮಸಾಲ ತೊಗೊಂಡಿದ್ದೇನೆ. ಈಗ ಮೊದಲು ತೊಂಡೆಕಾಯಿನ ಚೆನ್ನಾಗಿ ತೊಳೆದು ನೀರಿಲ್ಲದಂತೆ ಚೆನ್ನಾಗಿ ಒರೆಸ್ಕೊಳ್ಳೋಣ. ತೊಂಡೆಕಾಯಿ 2 ಕಡೆಯಿಂದ ಕಟ್ ಮಾಡಿ ತೆಗೆದುಕೊಳ್ಳೋಣ. ಅದು ನಂತರ ತೊಂಡೆಕಾಯಿನ ಉದ್ದವಾಗಿ ಸೀಳ್ಕೊಳ್ಳೋಣ. ಅದರ ನಂತರ ಈಗ ಟೊಮೆಟೊ ಮತ್ತು ಈರುಳ್ಳಿಯನ್ನು ಕೂಡ ಉದ್ದವಾಗಿ ಕತ್ತರಿಸ್ಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಒಟ್ಟಾಗಿ ತಗೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ತಗೊಳ್ಳೋಣ. ಈಗ ಆಲೂಗಡ್ಡೆಯನ್ನು ತುಂಬ ಬಾರೀಕಾಗಿ ಸ್ಲೈಸ್ ಮಾಡಿ ನೀರಲ್ಲೇ ಇಟ್ಟಿದ್ದೇನೆ. ಕಪ್ಪು ಬೀಳಬಾರ್ದು ಅಂತ ನೀರಲ್ಲೇ ಇಟ್ಟಿರೋದು. ಗ್ಯಾಸ್ ಮೇಲೆ ಕಡಾಯಿ ಇಟ್ಟು ಚೆನ್ನಾಗಿ ಕಾದಿಸೋಣ. ಕಡಾಯಿ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಎಣ್ಣೆ ಹಾಕೊಳ್ಳೋಣ. ತೊಂಡೆಕಾಯಿ ಪಲ್ಯ ಮಾಡುವಾಗ ಕೆಲವರು ತೊಂಡೆಕಾಯಿಯನ್ನು ಮೊದಲು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾರೆ. ತೊಂಡೆಕಾಯಿ ಹೀಗೆ ಮಾಡಿದ್ರೂ ತುಂಬ ಚೆನ್ನಾಗಾಗುತ್ತೆ, ಹಾಗೆ ಮಾಡಿದ್ರು ಕೂಡ ಚೆನ್ನಾಗಾಗುತ್ತೆ. ಆದರೆ ನಾನು ಇವತ್ತು ತೊಂಡೆಕಾಯಿನ ಯಾವಾಗಲೂ ಇದೇ ರೀತಿ ಮಾಡ್ತೀನಿ, ಅದಕ್ಕೆ ನಾನು ಹೀಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಲ್ಲಿ ಮಾಡಿದ್ರು ಕೂಡ ತೊಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಾಗುತ್ತೆ. ತೊಂಡೆಕಾಯಿಯನ್ನು ಸರಿಯಾಗಿ ಬೇಯಿಸಿದರೆ ಸಾಕು. ಈಗ ಕಡಾಯಿ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಂಡಿರೋದು, ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತಗೊಂಡೆ. ಪೇಸ್ಟಿನ ಹಸಿ ವಾಸನೆ ಹೋಗಿ ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ಅಷ್ಟೇ ಮಾಡ್ಕೋಬೇಕು ಫ್ರೈ. ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಆಗ ಇದಕ್ಕೆ ಕತ್ತರಿಸಿದಂಥ ಈರುಳ್ಳಿನ ಹಾಕಿ ನಾನು ಚೆನ್ನಾಗಿ ಇದನ್ನು ಕೂಡ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಮೆತ್ತಗಾದ ಮೇಲೆ ಈಗ ಇದಕ್ಕೆ ಕತ್ತರಿಸಿದಂಥ ಟೊಮೆಟೊನ ಹಾಕಿ ಟೊಮೆಟೊ ಮೆತ್ತಗಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ತಗೊಳ್ಳಿ. ಟೊಮೆಟೊ ಕೂಡ ಚೆನ್ನಾಗಿ ಮೆತ್ತಗಾಗಿದೆ. ಈಗ ಇದಕ್ಕೆ ನಾವು ಆಲೂಗಡ್ಡೆನ ಹಾಕಿ ಇದು ಕೂಡ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ ತಗೊಳ್ಳೋಣ. ಈಗ ಇದು ಸಾಫ್ಟ್ ಆದಮೇಲೆ ಈಗ ನಾವು ಕತ್ತರಿಸಿ ಇಟ್ಟಿರೋಂಥ ತೊಂಡೆಕಾಯಿನ ಹಾಕೋಣ. ತೊಂಡೆಕಾಯಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತೊಂಡೆಕಾಯಿ ಮಸಾಲೆಗೆ ಹೀರ್ಕೋಬೇಕು, ಆ ಥರ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಫ್ರೈ ಮಾಡಿದ ನಂತರ 1 ನಿಮಿಷದ ಅಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಇದಕ್ಕೆ ಮುಚ್ಚಳ ಹಾಕಿ ತೊಂಡೆಕಾಯಿನ ಬೇಯಿಸ್ಕೊಳ್ಳೋಣ. ತೊಂಡೆಕಾಯಿ ಬೇಯಿಸುವಾಗ ಮಧ್ಯದಲ್ಲಿ ಮುಚ್ಚಳ ತೆಗೆದು ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಮಾಡಿದ್ರೆ ತೊಂಡೆಕಾಯಿ ಪಲ್ಯ ತೆಳಗೆ ಹತ್ತೋದಿಲ್ಲ ಮತ್ತು ಚೆನ್ನಾಗಿ ಬೇಯುತ್ತದೆ. ಕಡಾಯಿಗೆ ತೆಳಗೆ ಹತ್ಕೊಳ್ಳೋದಿಲ್ಲ. ಈಗ 2 ನಿಮಿಷ ನಾವು ಬೇಯಿಸ್ಕೊಂಡು ತಗೊಳ್ಳೋಣ. ಮಧ್ಯದಲ್ಲಿ ಚೆಕ್ ಮಾಡ್ತಾ ಇರಬೇಕು. ಈಗ 2 ನಿಮಿಷ ಆಗಿದೆ. ಇವಾಗ ನಾವು ಮಸಾಲೆಗಳನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಖಾರದ ಪುಡಿ, ಉಪ್ಪು, ಜೀರಿಗೆ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ ಮತ್ತು ಸ್ವಲ್ಪ ಸಬ್ಜಿ ಮಸಾಲ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕಸೂರಿ ಮೆಥಿ ಕೂಡ ಹಾಕಿರೋದು. ಈಗ ಎಲ್ಲ ಮಸಾಲೆಗಳನ್ನು ತೊಂಡೆಕಾಯಿ ಚೆನ್ನಾಗಿ ಹತ್ತುವಂತೆ ಮಿಕ್ಸ್ ಮಾಡ್ಕೊಳ್ಳೋಣ. ವಾವ್, ಮಸಾಲೆಗಳಲ್ಲಿ ತುಂಬ ಚೆನ್ನಾಗಿ ಸುಗಂಧ ವಾಸನೆ ಬರ್ತಾ ಇದೆ. ಈಗ ಮತ್ತೆ ಮುಚ್ಚಳ ಹಾಕಿ 3 ರಿಂದ 4 ನಿಮಿಷಗಳು ಬೇಯಿಸ್ಕೊಳ್ಳೋಣ. ಈ ಪಲ್ಯದಲ್ಲಿ ನಾವು ನೀರು ಸ್ವಲ್ಪ ಕೂಡ ಹಾಕಿಲ್ಲ. ತೊಂಡೆಕಾಯಿ ತನ್ನದೇ ಅಂತ ನೀರು ಬಿಡುತ್ತದೆ. ಅದೇ ನೀರಲ್ಲಿ ಪಲ್ಯ ತುಂಬ ಚೆನ್ನಾಗಿ ಬೇಯುತ್ತೆ. ನೀರು ಹಾಕದೆ ಮಾಡಿದ್ರೆ ಈ ಪಲ್ಯ ತುಂಬ ರುಚಿಯಾಗುತ್ತೆ. ಮಧ್ಯದಲ್ಲಿ ಮುಚ್ಚಳ ತೆಗೆದು ನಾವು ಚೆಕ್ ಮಾಡ್ತಾ ಇರಬೇಕು. ತೊಂಡೆಕಾಯಿ ಚೆನ್ನಾಗಿ ಬೇಯ್ದಿದೆ ಇಲ್ಲೋ ಅಂತ ನೋಡ್ಕೋಬೇಕಾಗತ್ತೆ. ಈಗ ಇನ್ನು 2 ನಿಮಿಷ ಆಯಿತು. ಮುಚ್ಚಳ ಹಾಕಿ ಬೇಯಿಸ್ಕೊಂಡು ತಗೊಂಡೆ. 2 ನಿಮಿಷ ಆಯಿತು. ಈಗ ಮುಚ್ಚಳ ತೆಗೆದು ಪಲ್ಯನ ಚೆಕ್ ಮಾಡಿದೆ. ತೊಂಡೆಕಾಯಿ ಚೆನ್ನಾಗಿ ಮೆತ್ತಗಾಗಿದೆ.
ಮಸಾಲೆ ಕೂಡ ತೊಂಡೆಕಾಯಿಗೆ ಚೆನ್ನಾಗಿ ಹತ್ತಿದೆ. ನಮ್ಮ ರುಚಿಯಾದ ತೊಂಡೆಕಾಯಿ ಪಲ್ಯ ಈಗ ತಯಾರಾಗಿದೆ. ತೊಂಡೆಕಾಯಿ ಪಲ್ಯ ಚಪಾತಿ ರೊಟ್ಟಿ ಜೊತೆ, ಜೋಳದ ರೊಟ್ಟಿ ಜೊತೆ ತುಂಬ ಚೆನ್ನಾಗಾಗುತ್ತದೆ. ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ. ಧನ್ಯವಾದಗಳು.